ಚೆನ್ನ ನಯನ ಇಂಥ ಚೆನ್ನ. ನಮಸ್ಕಾರಪ್ಪ ಎಲ್ಲರಿಗೂ. ನಾನು ಪ್ರೇಮ ಸೌದತ್ತಿ. ಇವಾಗ ಏನಿಲ್ಲ, ನವರಾತ್ರಿ ಈಗ ಸ್ಟಾರ್ಟ್ ಆಗೈತಿ. ಅದಕ್ಕಾಗಿ ನಾವು ದಾಂಡೆ ಆಡಕ್ಕೆ ಹೊಂಟೇವಿ. ಅಲ್ಲಿ ಹೋಗಿ ನಾನು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ. ಏನೇನು ದಾಂಡೆ ಮಾಡಿದ್ದು ಮತ್ತು ಯಾವ್ಯಾವ ಥರ ಗೇಮ್ಸ್ ಆಡಿದ್ದು ಅಂತೇಳಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ನಮ್ಮ ಯಜಮಾನ್ರೆ ನನ್ನಲ್ಲಿ ಡ್ರಾಪ್ ಕೊಡಕ್ಕೆ ಬರತ್ತಾರು. ಇಲ್ಲಿ ಪದಕಿಪುರಂದಾಗ ಶಿವಶಕ್ತಿ ಮಹಿಳಾ ಗ್ರೂಪ್ ಹತ್ತೈತಿ. ಆ ಗ್ರೂಪ್ ಒಳಗೆ ನನ್ನ ಇನ್ವೈಟ್ ಮಾಡಿದ್ರು. ಹಾಗಾಗಿ ನಾನು ಅಲ್ಲಿ ಹೋಗಿದ್ನಿ. ಈಗ ಮೊದಲೇ ಇಲ್ಲಿ ಈಶ್ವರ ಗುಡಿ ಐತಿ. ಆ ಈಶ್ವರ ಗುಡಿ ಒಳಗೆ ಮೊದಲೇ ಎಲ್ಲರೂ ಬಂದು ಸೇರ್ಕೊಂಡಿದ್ರು ನೋಡ್ರಿ. ಹಿಂಗೆ ನಮ್ದು ಲೇಟ್ ಆದವ್ರು ನಾವು ಒಬ್ಬೊಬ್ಬರೇ ಬರತ್ತಿದ್ದು. ಮತ್ತು ಇನ್ನೂ ಜಾಸ್ತಿ ಜನ ಬರೋರಿದ್ರು. ಹೀಗಾಗಿ ಮೊದಲು ಯಾರ್ಯಾರು ಇದ್ರಲ್ಲ ಅವ್ರದ್ದೆಲ್ಲ ವಿಡಿಯೋ ಮಾಡ್ಕೊಂಡೇನು ನೋಡ್ರಿ. ಇವರೆಲ್ಲ ಶಿವಶಕ್ತಿ ಮಹಿಳಾ ಮಂಡಳ ನೋಡ್ರಿ. ನಂದು ಒಂದು ಸ್ವಲ್ಪ ವಾಯ್ಸ್ ನೆಗಡಿಯಾಗಿ ಸ್ವಲ್ಪ ವಾಯ್ಸ್ ಕ್ಲಿಯರ್ ಇಲ್ಲ. ಅದಕ್ಕಾಗಿ ಎಷ್ಟು ಆಗ್ತೈತಲ್ಲ ಅಷ್ಟು ನಾನು ವಾಯ್ಸ್ ಕೊಡೋಕೆ ಟ್ರೈ ಮಾಡತ್ತೀನಿ. ಇಲ್ಲಿ ವಿಜಯಲಕ್ಷ್ಮಿ ಇದ್ರಲ್ಲ ಅವರ ನೋಡ್ರಿ ಈ ಗ್ರೂಪ ಮಾಡಿದವ್ರ. ಹೀಗಾಗಿ ಅವರೆಲ್ಲ ಮೇಂಟೆನೆನ್ಸ್ ಮಾಡ್ತಿರ್ತಾರು. ಇಲ್ಲಿ ನೋಡ್ರಿ ನಾನು ನಮ್ಮ ತಂಗಿ ಮತ್ತು ಇವರ ನಿರ್ಮಲ ಅವರ ಈ ಥರ ಎಲ್ಲರೂ ಫ್ರೆಂಡ್ಸ್ ಅದರು. ಇವರೆಲ್ಲರೂ ಸೇರ್ಕೊಂಡ ಇಲ್ಲಿ ಒಂದು ಗ್ರೂಪ್ ಮಾಡಿ ಇವಾಗ ಏನೈತಾರೆ ಮೊದಲು ಫೋಟೋ ತಕ್ಕೋದು. ಈಗ ಫೋಟೋ ಆಯ್ತು, ಹಾಡು ಮೊದಲು ಬಂದ ತಕ್ಷಣ ದೇವ್ರ ಹಾಡು ನೋಡ್ರಿ. ದೇವ್ರ ಹಾಡುಗಳನ್ನು ಅವ್ರೆಷ್ಟು ಒಂದು 5 ಹಾಡು ಹಾಡ್ಬೋದು ಇರ್ತತಿ. ಇಲ್ಪ ಅಂದರೆ 2 ಆದರೂ ಹಾಡ್ಬೋದು. ವಯಸ್ಸಾದ ಅಜ್ಜಿಗಳು ಬಂದಿರ್ತಾರೋ ಅವ್ರಿಗೂ ಚೇರ ವ್ಯವಸ್ಥೆ ಮಾಡಿರ್ತಾರೋ ಅವರು ಕೂತಾರು. ಇವಾಗ ಏನೈತಲ್ಲ ಎಲ್ಲರೂ ಫೋಟೋ ತಕ್ಕೋದು. ಇವನ್ನ ನಾವೇನು ಮಾಡ್ತೇವೆ ಅಂದ್ರೆ ಪೇಪರ್ಗಳಿಗೆ ಹಾಕಿರ್ತೇವೆ ನೋಡ್ರಿ. ಪೇಪರ್ನ್ಯಾಗ ವಿಜಯವಾಣಿ ವಿಜಯ ಕರ್ನಾಟಕದಾಗ ಪೇಪರಿಗೆ ಕೊಡೋಣ. ಅವು ಮಾರನೇ ದಿನ ಬರ್ತಿರ್ತಾವೆ. ಹಿಂಗೆಲ್ಲರೂ ಫೋಟೋ ಮಾಡಿಕೊಂಡು ಮತ್ತು ಒಂದಿಷ್ಟು ವಿಡಿಯೋಗಳು ಮಾಡಿಕೊಂಡು ಈಗೆಲ್ಲ ಡಿಸ್ಕಷನ್ ಮಾಡತ್ತೀವಿ. ಏನೇನು ಮಾಡೋದು ಏನಿಲ್ಲ ಅಂತೇಳಿ ಎಲ್ಲರೂ ಅಲ್ಲೆಲ್ಲೇ ಗುಂಪಾಗಿ ಮಾತಾಡ್ಕೊಂಡು ನಿಂತಾರೆ.
ನೋಡಿರಿ ನವರಾತ್ರಿ ಅಂದ್ರೆ ಇದು ಹೆಣ್ಮಕ್ಳದ ಹಬ್ಬ ನೋಡ್ರಿ. ಯಾಕಂದ್ರೆ 9 ದಿನ 9 ಥರ ಸಾಡಿ ಉಟ್ಕೊಂಡು ದೇವರ ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮಾಡೋದು, ದೇವರ ಆರಾಧಿಸುವುದು, ಹೆಣ್ಣು ದೇವರನ್ನ ಈ ನವರಾತ್ರಿ ಒಳಗೆ ಆರಾಧಿಸುವುದರಿಂದ ಅದಕ್ಕಾಗಿ ಇದು ಹೆಣ್ಮಕ್ಳದ ಹಬ್ಬ ಅಂತಾರೆ ನೋಡ್ರಿ. ಈ ಥರ ಏನು ಮಾಡೋದು ಅಂದ್ರೆ ಬೆಳಗ್ಗೆ ಬನ್ನಿ ಗಿಡ ಪೂಜೆ ಮಾಡಕ್ಕೆ ಹೋಗೋದು, ಮತ್ತು ಸಾಯಂಕಾಲ ಈ ಥರ ಎಲ್ಲಿ ಅವ್ರವ್ರ ಏರಿಯಾದಾಗ ಈ ಥರ ಒಂದೊಂದು ಗುಡಿ ಒಳಗೆ ಅಥವಾ ಇಲ್ಪ ಅಂದ್ರೆ ಎಲ್ಲೋ ಒಂದು ಪ್ಲೇಸ್ ಮಾಡಿ ಅಲ್ಲಿ ಶಕ್ತಿ ದೇವಿನ ಪೂಜೆ ಮಾಡಿ ಅಲ್ಲಿ ಈ ಥರ ದಾಂಡ್ಯ ಆಡ್ತಿರ್ತಾರೋ. ಇಲ್ಲಿ ಇವಾಗ ಏನು ಮಾಡಿದ್ವು ಅಂದ್ರೆ ಅಲ್ಲಿ ಒಂದು ಸ್ವಲ್ಪ ಸ್ಟೆಪ್ಗಳು ಹೇಳಿಕೊಟ್ಟು ಇವಾಗ ಏನೈತ್ರಲ್ಲ ಮತ್ತು ಸ್ಟೆಪ್ಗಳನ್ನ ನಾನು ನಮ್ಮ ತಂಗಿ ಹೇಳಿ ಕೊಡತ್ತೇವಿ, ಮತ್ತು ನಾವು ಅದನ್ನು ಮೊಬೈಲ್ನಾಗ ಸೌಂಡ್ ಹಚ್ಚಿ ಮಾಡಾಕತ್ತಿದ್ದು ನೋಡ್ರಿ. ಏನಪ್ಪ ಅಂದ್ರೆ ಇಲ್ಲಿ ಅಷ್ಟೇ ಅಲ್ಲ, ನಮ್ಮಲ್ಲಿ ಇನ್ನೂ ಭಾಳ ಕಡಿಮೆ, ಇನ್ನೂ ಭಾಳ ಇಂಪ್ರೂವ್ ಆಗಬೇಕು ನಮ್ಮ ಸೌದತ್ತಿ ಒಳಗೆ ಈ ದಾಂಡ್ಯದ ಬಗ್ಗೆ ಅನ್ನೋ ಯಾವುದೋ ಒಂದು ಹಬ್ಬ ಹುಣ್ಣಿಮೆ ಬಗ್ಗೆ. ಉಳಿದ ಕಡೆ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ನೋಡ್ರಿ. ಇಷ್ಟು ಸಖತ್ತಾಗಿ ಅರೇಂಜ್ಮೆಂಟ್ ಮಾಡಿರ್ತಾರಲ್ರಿ ನವರಾತ್ರಿ ಮತ್ತು ಗಣಪತಿದಂತೂ ಇಂತೂ ಈ ಸಲ ನಮ್ಮ ಪದಕಿಪುರಮ್ದಾಗ ಸಣ್ಣ ಹುಡುಗರನ್ನ ಮಾಡಿರ್ಕರೆ ಭಾರಿ ಮಾಡಿದಾರೆ ನೋಡ್ರಿ. ದೊಡ್ಡವ್ರಿಗೆ ಆಗಲ್ದಂಥ ಕೆಲಸನ ಸಣ್ಣ ಮಕ್ಕಳ ಮಾಡಿದಾರು. ಈ ಸಲ ಮಸ್ತ್ ಆತ್ರಿ. ಹಿಂಗನ ಮುಂದಿನ ಸಲನೂ ನಮ್ಮಲ್ಲಿ ನವರಾತ್ರಿ ಜೋರಾಗುತ್ತೈತೆ ಅಂದ್ಕೊಂಡೇನಿ. ಈ ಥರ ನಾನು ನಿಮ್ಗೆ ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಈ ದಿನಾರ ನಾ ಮಾಡಿರುವಂಥ ನಮ್ದು ಗ್ರೂಪಿನ ವಿಡಿಯೋ ಚಲೋ ಅನಿಸೈತಪ್ಪ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೊಸವಾಗಿದ್ದವ್ರ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ನವರಾತ್ರಿ ಮತ್ತು ವಿಡಿಯೋಗಳನ್ನು ನಾ ನಮ್ಮ ಚಾನಲಕ್ಕೆ ಹಾಕ್ತಿರ್ತೇನೆ, ನೋಡಿ ನಮ್ಮ ಚಾನಲಕ್ಕೆ ಸಪೋರ್ಟ್ ಮಾಡಿರಿ. ಮತ್ತು ಸಿಗೋಣಂತ ಮುಂದಿನ ಲಾಗ್ನ್ಯಾಗ. ಧನ್ಯವಾದಗಳು. ಸ್ವಲ್ಪ ವಾಯ್ಸ್ ಪ್ರಾಬ್ಲಮ್ ಐತಿ, ಅದಕ್ಕೆ ನಾನು ಜಾಸ್ತಿ ಮಾತಾಡೋಕೆ ಹೋಗಿಲ್ಲ ನೋಡ್ರಿ. ಮತ್ತು 2 ದಿನ ಗ್ಯಾಪ್ ಆಗಿತ್ತಲ್ಲ, ಅದಕ್ಕಾಗಿ ಇವತ್ತು ವಿಡಿಯೋನ ನಾನು ಅಪ್ಲೋಡ್ ಮಾಡಾಕತ್ತೀನಿ. ನೋಡ್ಬೋದು ಇಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವ್ರು ಅಂತಿಲ್ಲ, ಎಲ್ಲ ಫ್ರೆಂಡ್ಸ್ ಗತೆ ಇರೋದು ನೋಡ್ರಿ. ಇಷ್ಟು ಚಂದ ಎಂಜಾಯ್ ಮಾಡಿದ್ವಿ ನೋಡ್ರಿ.